ಕಾಫಿನಾಡಿನ ಮಲೆನಾಡು ಭಾಗದಲ್ಲಿ ಕಿರು ವಿಮಾನವೊಂದು ಇಂದು ದಿಢೀರ್ ಪ್ರತ್ಯಕ್ಷವಾಗಿ ಅತ್ತಿತ್ತ ಹಾರಾಡಿದ್ದು ಸ್ಥಳೀಯರಲ್ಲಿ ತೀವ್ರ ಆತಂಕ ಹಾಗೂ ಕುತೂಹಲ ಮೂಡಿಸಿದೆ. ಭೂಮಿಗೆ ತೀರಾ ಹತ್ತಿರವಾಗಿ ಮರಗಿಡಗಳ ಮೇಲ್ಭಾಗದಲ್ಲೇ ಹಾರಾಟ ನಡೆಸಿರುವ ಈ ಲಘು ವಿಮಾನ ಯಾರದ್ದು, ಎಲ್ಲಿಂದ ಬಂತು ಎಂಬ ಪ್ರಶ್ನೆ ಈಗ ಪೊಲೀಸ್ ಇಲಾಖೆಯನ್ನು ಕಾಡುತ್ತಿದೆ. ಭೂಮಿಗೆ ತೀರಾ ಹತ್ತಿರವಿರುವಂತೆ ಕೆಳಮಟ್ಟದಲ್ಲಿ ಹಾರಾಟ ನಡೆಸಿದ ಈ ವಿಮಾನ ಕಳಸ ತಾಲೂಕಿನಿಂದ ಬಾಳೆಹೊನ್ನೂರು ಸುತ್ತಮುತ್ತ 2 ಬಾರಿ ರೌಂಡ್ ಹಾಕಿದೆ. ಮಲೆನಾಡಿನ ದಟ್ಟ ಅರಣ್ಯದ ಮೇಲೆ ಇಷ್ಟು ಕೆಳಮಟ್ಟದಲ್ಲಿ ವಿಮಾನ ಹಾರಾಡುತ್ತಿರುವುದನ್ನು ಕಂಡ ಗ್ರಾಮಸ್ಥರು ಭಯಭೀತರಾಗಿದ್ದಾರೆ. ಇದು ಯಾವುದೋ ಇಲಾಖೆಯ ಸರ್ವೆ ಕಾರ್ಯವೋ ಅಥವಾ ಶ್ರೀಮಂತರ ಶೋಕಿಯ ಓಡಾಟವೋ ಎಂಬುದು ಯಾರಿಗೂ ತಿಳಿಯದಾಗಿದೆ. ಈ ನಿಗೂಢ ಹಾರಾಟದ ಬಗ್ಗೆ ಸ್ಥಳೀಯ ಪೊಲೀಸ್ ಠಾಣೆಗಾಗಲಿ ಅಥವಾ ಅರಣ್ಯ ಇಲಾಖೆಗಾಗಲಿ ಯಾವುದೇ ಮುನ್ಸೂಚನೆ ಇರಲಿಲ್ಲ ಎನ್ನಲಾಗಿದೆ. 2 ಸುತ್ತು ಹೊಡೆದ ವಿಮಾನವು ನಂತರ ಶಿವಮೊಗ್ಗ ಭಾಗದತ್ತ ತೆರಳಿದೆ ಎಂದು ಪ್ರತ್ಯಕ್ಷದರ್ಶಿಗಳು ತಿಳಿಸಿದ್ದಾರೆ.